ಇವಾಗ ಯಾವ ಥರ ಕ್ವಶನ್ ಬರ್ಬೋದು ಅಂತ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್, ಇವಾಗ ಈ ಕೆಳಗಿನಲ್ಲಿ ಯಾವ ಇನ್ಸ್ಟಿಟ್ಯೂಷನು ನಿಮಗೆ ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ. ಓಕೆ, ನಾಟ್ ಎಸ್ಟಾಬ್ಲಿಷ್ ಮಾಡಿಲ್ಲ. ಯಾವುದು ಫಸ್ಟ್ನೇ ಆಪ್ಷನ್ನು ನಿಮಗೆ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು. ಸೆಕೆಂಡ್ನೇ ಆಪ್ಷನ್ನು ನಿಮಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸು. ಮೂರನೇದು ದೇವರಾಜ್ ಅರಸ್ ಓಕೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ನು. ನಾಲ್ಕನೇ ಆಪ್ಷನ್ನು ಇವಿಷ್ಟರಲ್ಲಿ ಯಾವುದು ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ಕ್ವಶನ್ನು. ಓಕೆ, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ನಾವು ದೇವರಾಜ್ ಅರಸ್ ಓಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆ ನೋಡಿದ್ವಿ. ಓಕೆ, ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಎಲ್ಲಿರೋದು? ಬೆಂಗಳೂರಲ್ಲಿ. ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1992. ರಿಯಲ್ ಆಗಿ ಓಪನ್ ಆಗಿದೆ ಯಾವಾಗ? 1993. ಲಿಸ್ಟ್ ಮಾತಾಡಿದೆ. ಇವಾಗ ನಾವು ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ದೇವರಾಜ್ ಅರಸ್ ಅಂತ ರೀನೇಮ್ ಮಾಡಿದ್ದಾರೆ. ದೇವರಾಜ್ ಅರಸ್ ಅಂತ ಇವಾಗ 2005 ಆನ್ವರ್ಡ್ಸು ರೀನೇಮ್ ಮಾಡಿದ್ದಾರೆ. ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ಲಾಸ್ ಕೆಲವರು ಡೌಟ್ ಕೇಳಿದ್ರಿ, ಏನಂದರೆ ನಿಮಗೆ ದೇವರಾಜ್ ಅರಸ್ ಟೈಮಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ ಆಯಿತು ಅಂತ. ಏನಂದರೆ ದೇವರಾಜ್ ಅರಸ್ ಅವ್ರ ಟೈಮು ಅದು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದೊಂದು ಎಸ್ಟಾಬ್ಲಿಷ್ ಯಾವಾಗಾಯಿತು ಅಂತ ಹೇಳ್ತೀನಿ ನೋಡಿ. ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು ಬಂದು ನಿಮಗೆ ಕಂಪ್ನಿ ಆ್ಯಕ್ಟ್ 1956 ಅಂಡರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾವತ್ತು ಅಂತ ಅಂದರೆ ನಿಮಗೆ 28 ಅಕ್ಟೋಬರ್ 1977. ಓಕೆ, ಈ ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ? 28 ಅಕ್ಟೋಬರ್ 1977. ಯಾಕೆ ಈ ಇಯರ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮಗೆ ದೇವರಾಜ್ ಅರಸ್ ಅವರು ಯಾವಾಗ CM ಆಗಿದ್ರು ಕರ್ನಾಟಕಕ್ಕೆ ಅಂದರೆ 1972 ಇಂದ 1977. ಅದಾದಮೇಲೆ ನಿಮಗೆ 1978 ಇಂದ 1980 ಈ ಪೀರಿಯಡ್ ಒಳಗೆ ನಿಮಗೆ ದೇವರಾಜ್ ಅರಸ್ ಅವರು CM ಆಗಿರ್ತಾರೆ. ಇವಾಗ 1997 ಅಂದರೆ ಈ ಟೈಮ್ ಪೀರಿಯಡಲ್ಲೇ ಈ ಒಂದು ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಆಗಿದೆ. ಆ ಇನ್ಸ್ಟಿಟ್ಯೂಷನು ನಿಮಗೆ ಯಾವುದು? ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಇನ್ಸ್ಟಿಟ್ಯೂಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? ನಿಮಗೆ ದೇವರಾಜ್ ಅರಸ್ ಅವ್ರ ಟೈಮಲ್ಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದೇ ಟೈಮ್ ಪೀರಿಯಡಲ್ಲಿ ಯಾವಾಗ 1977 ಒಂದು ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಯಿತು. ಯಾವ ಡಿಪಾರ್ಟ್ಮೆಂಟ್ ಅಂದರೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಓಕೆ, ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ ನಿಮಗೆ 1977. ಇದು ಯಾರು ಎಸ್ಟಾಬ್ಲಿಷ್ ಮಾಡಿದ್ದು? ಇದು ದೇವರಾಜ್ ಅರಸ್. ಓಕೆ, ಬಟ್ ನಿಮಗೆ ದೇವರಾಜ್ ಅರಸ್ ಏನು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಮಾತಾಡೋ ಲಾಸ್ಟ್ ಕ್ಲಾಸಲ್ಲಿ ಅದೇ ಎಸ್ಟಾಬ್ಲಿಷ್ ಆಗಿದ್ದು 1992 ಆನ್ ಪೇಪರಲ್ಲಿ. ಬಟ್ ರಿಯಲ್ ಎಕ್ಸಿಕ್ಯೂಷನ್ ಯಾವಾಗ ಇನ್ಸ್ಟಿಟ್ಯೂಟ್ ಓಪನ್ ಆಯಿತು ಅಂದರೆ 1933. ಓಕೆ, ಇವು 3 ಪಾಯಿಂಟ್ ಗೊತ್ತಾಯ್ತಲ್ಲ. ದೇವರಾಜ್ ಅರಸ್ ಅವ್ರ ಟೈಮಲ್ಲಿ ಯಾವ್ದು ಎಸ್ಟಾಬ್ಲಿಷ್ ಆಗಿದ್ದು? ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು. ಅದಾದಮೇಲೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಎರಡು ಇನ್ಸ್ಟಿಟ್ಯೂಷನ್ ಯಾವ ಟೈಮಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು? ದೇವರಾಜ್ ಅರಸ್ ಟೈಮಲ್ಲಿ. ಬಟ್ ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಯಾವಾಗ ಓಪನ್ ಆಗಿದ್ದು? 1992 ಅಲ್ಲಿ ಆಸ್ ಪರ್ ಅಫಿಷಿಯಲ್ ಡಾಟಾದಲ್ಲಿ. ಓಕೆ, ಅದಕ್ಕೋಸ್ಕರ ಇವಾಗ ಈ ಪಾಯಿಂಟ್ ನಿಮಗೆಲ್ಲ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇವಾಗ ನೆಕ್ಸ್ಟ್ ಹೇಳ್ತೀನಿ, ಯಾವ ಥರ ಕ್ವಶನ್ ಬರ್ಬೋದು ಅಂತ ನೋಡಿ. ಇವಾಗ ಹೇಳಿದ್ನಲ್ಲ ಅದೇ ಮಾತು ಇಲ್ಲಿ ಬರ್ತಿದ್ದೀನಿ. ದೇವರಾಜ್ ಅರಸ್ ಟೈಮ್ ಪೀರಿಯಡ್ ಯಾವ ಟೈಮಲ್ಲಿ CM ಆಗಿದ್ರು ಅಂದರೆ
1972 ಇಂದ 1977ವರೆಗೂ 1 ಟರ್ಮ್ ಆಗಿದ್ರು, 2 ಟರ್ಮ್ ಇನ್ನೊಂದು ಟರ್ಮಲ್ಲೂ ಆದರೂ ಯಾವಾಗ 1978 ಇಂದ 1980ವರೆಗೂ ಓಕೆ 2 ಟರ್ಮ್ ಸಿ ಎಂ ಆಗಿದ್ರು. ಈ 2 ಟರ್ಮಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿದ್ರು. ಇನ್ನೊಂದು ಯಾವುದು ಅಂದರೆ ನಿಮಗೆ ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ಡ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೇಳೋದಲ್ಲ, ಒಂದು ಸಪ್ರೇಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಯಾರು ಎಸ್ಟಾಬ್ಲಿಷ್ ಮಾಡಿದ್ದು? ದೇವರಾಜ್ ಅರಸ್ ಅವರು. ಯಾವಾಗ 1977 2 ಪಾಯಿಂಟ್ ಗೊತ್ತಿರಬೇಕು ನಿಮಗೆ. ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಷ್ಟೇ, ಯಾವಾಗ 1977. ಇವಾಗ ಯಾವ ಥರ ಕ್ವಶನ್ ಬರ್ಬೋದು ಅಂತ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್, ಇವಾಗ ಈ ಕೆಳಗಿನಲ್ಲಿ ಯಾವ ಇನ್ಸ್ಟಿಟ್ಯೂಷನು ನಿಮಗೆ ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ? ಓಕೆ, ನಾಟ್ ಎಸ್ಟಾಬ್ಲಿಷ್ ಮಾಡಿಲ್ಲ. ಯಾವುದು? ಫಸ್ಟ್ನೇ ಆಪ್ಷನ್ನು ನಿಮಗೆ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು. ಸೆಕೆಂಡ್ನೇ ಆಪ್ಷನ್ನು ನಿಮಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸು. ಮೂರನೇದು ದೇವರಾಜ್ ಅರಸ್ ಓಕೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ನು. ನಾಲ್ಕನೇ ಆಪ್ಷನ್ನು ಇವಿಷ್ಟರಲ್ಲಿ ಯಾವುದು ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ಕ್ವಶನ್ನು. ಇವಾಗ ನೋಡಿ, ನಿಮ್ಗೆ ಹೇಳ್ದೆ ಇದೇ ಕ್ಲಾಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಫಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಯಾರು ಎಸ್ಟಾಬ್ಲಿಷ್ ಮಾಡಿದ್ದು? ದೇವರಾಜ್ ಅರಸ್ ಅವರು 1977. ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವಾಗ ಓಪನ್ ಮಾಡಿದ್ದು? 1977. ಅದು ಅಷ್ಟೇ ದೇವರಾಜ್ ಅರಸು. ನಿಮಗೆ ಯಾವುದು ಇದು ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಯಾವಾಗ ಓಪನ್ ಆಗಿದ್ದು? 1992. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ನಿಮಗೆ ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ. ಓಕೆ, ಇಲ್ಲಿ ಆನ್ಸರ್ ಬಂದು ನಿಮಗೆ ಥರ್ಡ್ ಆಪ್ಷನ್ ಆಗುತ್ತೆ. ತಿರ್ಗದಾದ್ಮೇಲೆ ಇನ್ನು ಫರ್ದರ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ನಿಮಗೆ ಈಗಾಗಲೇ ಇದು ಗೊತ್ತಿರುತ್ತೆ, ಜಸ್ಟ್ ರಿಪಿಟೇಷನ್ನು. ನಿಮಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲ, ಏನಕ್ಕೆ ಈ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ನಿಮಗೆ ಆರ್ಟಿಕಲ್ 15 ಕ್ಲಾಸ್ 4 ಏನಂತ ಹೇಳಿದ್ದಾರೆ ಅಂತ ಅಂದರೆ ನಿಮಗೆ ಅಡ್ವಾನ್ಸ್ಮೆಂಟ್ ಆಫ್ ಸೋಷಲಿ ಮತ್ತು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಏನಂದರೆ ಅಡ್ವಾನ್ಸ್ಮೆಂಟ್ ಅವ್ರು ಮುಂದೆ ತರಬೇಕು ಅಂತ ಯಾವ ಆರ್ಟಿಕಲಲ್ಲಿ ಇದೆ ಮೆನ್ಷನ್ ಆಗಿದೆ? ನಿಮಗೆ ಆರ್ಟಿಕಲ್ 15 ಕ್ಲಾಸ್ 4 ಮೆನ್ಷನ್ ಆಗಿದೆ. ಇದಕ್ಕೆಲ್ಲ ಅಂದರೆ ಅವ್ರನ್ನ ಮುಂದೆ ತರಕ್ಕೋಸ್ಕರ ಅವ್ರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಏನಂದ್ರೆ ನಿಮ್ಗೆ ಇವಾಗ ನೋಡಿ, ನಿಮ್ಗೆ ಹೇಳ್ದೆ ಇದೇ ಕ್ಲಾಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಫಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾರು ಎಸ್ಟಾಬ್ಲಿಷ್ ಮಾಡಿದ್ದು? ದೇವರಾಜ್ ಅರಸ್ ಅವರು 1977. ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವಾಗ ಓಪನ್ ಮಾಡಿದ್ದು? 1977. ಅದು ಅಷ್ಟೇ ದೇವರಾಜ್ ಅರಸು. ನಿಮಗೆ ಯಾವುದು ಇದು ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಯಾವಾಗ ಓಪನ್ ಆಗಿದ್ದು? 1992. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ನಿಮಗೆ ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ದೇವರಾಜ್ ಅರಸ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ. ಓಕೆ, ಇಲ್ಲಿ ಆನ್ಸರ್ ಬಂದು ನಿಮಗೆ ಥರ್ಡ್ ಆಪ್ಷನ್ ಆಗುತ್ತೆ. ತಿರ್ಗದಾದ್ಮೇಲೆ ಇನ್ನು ಫರ್ದರ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ನಿಮಗೆ ಈಗಾಗಲೇ ಇದು ಗೊತ್ತಿರುತ್ತೆ, ಜಸ್ಟ್ ರಿಪಿಟೇಷನ್ನು. ನಿಮಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲ, ಏನಕ್ಕೆ ಈ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ನಿಮಗೆ ಆರ್ಟಿಕಲ್ 15 ಕ್ಲಾಸ್ 4 ಏನಂತ ಹೇಳಿದ್ದಾರೆ ಅಂತ ಅಂದರೆ ನಿಮಗೆ ಅಡ್ವಾನ್ಸ್ಮೆಂಟ್ ಆಫ್ ಸೋಷಲಿ ಮತ್ತು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಏನಂದರೆ ಅಡ್ವಾನ್ಸ್ಮೆಂಟ್ ಅವ್ರು ಮುಂದೆ ತರಬೇಕು ಅಂತ ಯಾವ ಆರ್ಟಿಕಲಲ್ಲಿ ಇದೆ ಮೆನ್ಷನ್ ಆಗಿದೆ? ನಿಮಗೆ ಆರ್ಟಿಕಲ್ 15 ಕ್ಲಾಸ್ 4 ಮೆನ್ಷನ್ ಆಗಿದೆ. ಇದಕ್ಕೆಲ್ಲ ಅಂದರೆ ಅವ್ರನ್ನ ಮುಂದೆ ತರಕ್ಕೋಸ್ಕರ ಅವ್ರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಏನಂದ್ರೆ ನಿಮಗೆ ಇವರು ದೇವರಾಜ್ ಅರಸ್ ಅವರು ಆ ಟೈಮಲ್ಲಿ 1977 ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಓಪನ್ ಆಗುತ್ತೆ. ತಿರ್ಗಾದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 16 ಕ್ಲಾಸ್ 4 ಏನಿದೆ ಆರ್ಟಿಕಲ್ 16 ಕ್ಲಾಸ್ 4 ಅಂದ್ರೆ ನಿಮ್ಗೆ ರಿಸರ್ವೇಶನ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಪೋಸ್ಟ್ ಅಂದ್ರೆ ಜಾಬ್ಸ್ ಅಲ್ಲಿ ನಿಮ್ಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ನಿಮ್ಗೆ ಪ್ರೀವಿಯಸ್ಲಿ ಏನ್ರಲ್ಲಿ ಕೊಟ್ಟಿದ್ರು, ಇಲ್ಲಿ ನಿಮ್ಗೆ ಇಲ್ಲಿ ಯಾವ್ದು ರಿಸರ್ವೇಶನ್ ಕೊಟ್ಟಿದ್ದು ನಿಮ್ಗೆ ಎಜುಕೇಶನ್ಲಿ ನೋಡಿ, ನಿಮ್ಗೆ
ಎಜುಕೇಶನ್ ಇರ್ಬೋದು ಬ್ಯಾಕ್ವರ್ಡ್ ಸೋಷಿಯಲಿ ಬ್ಯಾಕ್ವರ್ಡ್ ಇರೋರಿಗೆ ರಿಸರ್ವೇಶನ್ ಕೊಟ್ಟು ಅಂದ್ರೆ ಅವ್ರ ಅಡ್ವಾನ್ಸ್ಮೆಂಟ್ಗೋಸ್ಕರ ನೀವು ಕೆಲಸ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದ್ರ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಯಾವ ತರ ಅಡ್ವಾನ್ಸ್ಮೆಂಟ್ ತರೋದು ಅದಕ್ಕೋಸ್ಕರ ನಿಮ್ಗೆ ಆರ್ಟಿಕಲ್ 16 ಅಲ್ಲಿ ಅವ್ರು ಡೈರೆಕ್ಟ್ ಹೇಳಿದ್ದಾರೆ. ಎಲ್ಲಿ ಅಂದ್ರೆ ನಿಮ್ಗೆ ಪೋಸ್ಟ್ ಅಲ್ಲಿ ಮತ್ತೆ ಅಪಾಯಿಂಟ್ಮೆಂಟ್ ಅಲ್ಲಿ ನಿಮ್ಗೆ ರಿಸರ್ವೇಶನ್ ಕೊಡ್ತೀವಿ ಅಂತ. ಎಷ್ಟು 27% ರಿಸರ್ವೇಶನ್ ಅವ್ರು ಏನ್ ಹೇಳಿದಾರೋ ಅಕಾರ್ಡಿಂಗ್ ಟು ನಿಮ್ಗೆ ಮಂಡಲ್ ಕೇಸ್ ಏನಿದೆಯೋ ಅದಕ್ಕೂ ಆ ಕೇಸ್ ಪ್ರಕಾರ ನಿಮ್ಗೆ 27% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಜಸ್ಟ್ ರಿಪಿಟೇಷನ್. ಇವಾಗ ಏನ್ ಮೇಜರ್ಲಿ ಅಂದ್ರೆ ದೇವರಾಜ್ ಅರಸ್ ಅವರು ಯಾವ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿದ್ರು, ಯಾವ್ಯಾವ ಇನ್ಸ್ಟಿಟ್ಯೂಷನ್ ದೇವರಾಜ್ ಅರಸ್ ಅವರು ಓಪನ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ತಿರ್ಗಾ ಈ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಫಾರ್ ಡೆವಲಪ್ಮೆಂಟ್ ಕೋಆಪರೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು 28 ಅಕ್ಟೋಬರ್ ನಿಮಗೆ 1977 ಅಲ್ಲಿ. ತಿರ್ಗಾ ಯಾವ ಅಂಡರಲ್ಲಿ ಅಂದ್ರೆ ನಿಮಗೆ ಕಂಪ್ನಿ ಆಕ್ಟ್ ಅಂಡರಲ್ಲಿ ಇದು ಓಪನ್ ಆಗಿದೆ. ಅದು ಫಸ್ಟ್ ಏನಂತ ಹೆಸರಿತ್ತು ಅಂದ್ರೆ ಇದಕ್ಕೆ ನಿಮಗೆ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು. ಏನಂತ ಹೆಸರಿತ್ತು? ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕೋಆಪರೇಷನ್ ಅಂತ ಇತ್ತು. ಬಟ್ ಯಾವಾಗ ದೇವರಾಜ್ ಅರಸ್ ಅಂತ ಚೇಂಜ್ ಮಾಡಿದ್ರು ಅಂತ ನೋಡೋಣ. ಇವಾಗ ನಿಮ್ಗೆ ಯಾವಾಗ ದೇವರಾಜ್ ಅರಸ್ ಅಂತ ಚೇಂಜ್ ಮಾಡಿದ್ರು ಅಂದ್ರೆ ನೋಡಿ, ನಿಮ್ಗೆ ದೇವರಾಜ್ ಅರಸ್ ಅಂತ ಯಾವಾಗ ನಿಮ್ಗೆ ನೇಮ್ ಚೇಂಜ್ ಮಾಡಿದ್ರು ಅಂದ್ರೆ ನಿಮ್ಗೆ 28 ಸೇಮ್ ಅಕ್ಟೋಬರ್ 2005 ಅಲ್ಲಿ ನಿಮ್ಗೆ ಏನಂತ ಹೆಸರು ಚೇಂಜ್ ಮಾಡಿದ್ರು? ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕೋಆಪರೇಷನ್ ನ ನಿಮ್ಗೆ ದೇವರಾಜ್ ಅರಸ್ ಅಂತ, ಡಾಕ್ಟರ್ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಚೇಂಜ್ ಮಾಡಿದ್ರು. ಯಾವಾಗ? 2005 ಅಲ್ಲಿ. ಯಾವಾಗ? 28 ಅಕ್ಟೋಬರ್. ಓಕೆ, ಗೊತ್ತಾಗ್ತಿದೆಯಲ್ಲ ಈ ಡೇಟ್ ಅಂತ. ಈ ಡೇಟ್ ಕ್ಲೀನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಯಾವಾಗ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನಿಮ್ಗೆ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್ ಅಂತ ಹೆಸರು ಯಾವಾಗ ಚೇಂಜ್ ಮಾಡಿದ್ರು? 2005 ಅಲ್ಲಿ 28 ಅಕ್ಟೋಬರ್ ಅಲ್ಲಿ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಓಕೆ, ದೆನ್ ನೆಕ್ಸ್ಟ್ ಇವಾಗ ಏನಂದ್ರೆ ನೀವು ಎಸ್ಟಾಬ್ಲಿಷ್ ನೋಡಿದ್ರಿ. ಇವಾಗ ಆಬ್ಜೆಕ್ಟಿವ್ ಏನಿದೆ ಅಂತ. ಈ ಆಬ್ಜೆಕ್ಟಿವ್ ಇಲ್ಲಿ ಏನ್ ಮೆನ್ಷನ್ ಆಗಿದೆಯೋ ಇದು ಯಾರು ಹೇಳಿರೋದು ಆಬ್ಜೆಕ್ಟಿವ್ಸ್ ಅಂದ್ರೆ ನಿಮ್ಗೆ ಕಾಂತರಾಜು ಅಂತ. ಯಾರು ಇವರು ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್. ಇವಾಗ ಕರೆಂಟ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕೋಆಪರೇಷನ್ಗೆ ಇವಾಗ ಇವ್ರು ಮ್ಯಾನೇಜಿಂಗ್ ಡೈರೆಕ್ಟರ್. ಯಾರು? ಕಾಂತರಾಜ್. ಇವ್ರು ಏನ್ ಹೇಳಿದಾರೆ ಅಂದ್ರೆ ಇದು ಮೇನ್ ಆಬ್ಜೆಕ್ಟಿವ್ ಯಾವುದು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ನಿಮ್ಗೆ ಡೆವಲಪ್ ಮಾಡಕ್ಕೆ ಏನಕ್ಕೆ ಸೆವರಲ್ ಇನೋವೇಟಿವ್ ಐಡಿಯಾ ಅಂದ್ರೆ ಹೊಸ ಐಡಿಯಾ ತರೋದು. ಅಂದ್ರೆ ರೇಂಜ್ ಆಫ್ ವೈಡ್ ರೇಂಜಸ್ ಅಂದ್ರೆ ನಿಮ್ಗೆ ಹೊಸ ಐಡಿಯಾ ಒಂದೊಂದು. ಇವಾಗ ಏನಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಯಾವ ತರ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು, ನಿಮಗೆ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಯಾರು ಬ್ಯಾಕ್ವರ್ಡ್ ಕ್ಲಾಸ್ಗೆ, ಇಲ್ಲ ಅಂದರೆ ನಿಮಗೆ ಅಗ್ರಿಕಲ್ಚರ್ ಪರ್ಸ್ಪೆಕ್ಟಿವ್ ಬಂದರೆ ಇರಿಗೇಷನಲ್ಲಿ ಯಾವ ಥರ ಇವ್ರಿಗೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು, ಏನನ್ನ ಲೋನ್ ಕೊಡಬೇಕಾ, ಇದ್ರ ಬಗ್ಗೆ ಡಿಸ್ಕಷನ್ಸ್ ಇರ್ಬೋದು. ಇಲ್ಲ ಅಂದರೆ ಇವಾಗ ಫಾರ್ ವುಮೆನ್ ಎಂಪವರ್ಮೆಂಟ್ಗೆ, ಇಲ್ಲ ಇವ್ರಿಗೋಸ್ಕರ ಏನು ಯಾವ ಥರ ಇವ್ರನ್ನ ಅಪ್ಲಿಫ್ಟ್ ಮಾಡಬೇಕು ಅಂತ ಇದ್ರ ಬಗ್ಗೆ ಇರ್ಬೋದು. ಏನಂದರೆ ಈ ಸ್ಕೀಮ್ಗಳನ್ನ ಯಾವ ಥರ ಇನೋವೇಟಿವ್ ಸ್ಕೀಮ್ ತರಬೇಕು, ಫೈನಾನ್ಷಿಯಲಿ ಯಾವ ಥರ ಏನನ್ನು ಚೇಂಜ್ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ಯಾರು ಮಾತಾಡ್ತಾರೆ ಅಂದರೆ ನಿಮಗೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಇವೆಲ್ಲ ಅನಾಲಿಸಿಸ್ ಮಾಡಿ ಒಂದು ಇನೋವೇಟಿವ್ ಸ್ಕೀಮ್ಸು, ಇನೋವೇಟಿವ್ ಐಡಿಯಾಸ್ ತರ್ತಾರೆ ಅಂತ. ತಿರುಗಿದಾದ್ಮೇಲೆ ಇವರು ಮೇನ್ ಉದ್ದೇಶ ಏನಂದರೆ ಹೊಸ ವೇ ಇದ್ರೆ ಅದನ್ನ ಕಂಡುಹಿಡ್ದು ಏನಂದ್ರೆ ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರ್ತಾರಂತೆ. ಇನೋವೇಟಿವ್ ಐಡಿಯಾಸ್, ಫೈಂಡಿಂಗ್ ನ್ಯೂ ವೇಸ್ ಟು ರೀಚ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಕೋಆರ್ಡಿನೇಟಿಂಗ್ ಇನ್ ವೇರಿಯಸ್ ಆಕ್ಟಿವಿಟೀಸ್ ಅಂದರೆ ನಿಮಗೆ ಸ್ಕೀಮ್ ಇದೆಯಲ್ಲ, ಸ್ಕೀಮ್ಗಳು ಇಂಪ್ಲಿಮೆಂಟೇಷನ್. ಈ ಕ್ಲಾಸಲ್ಲಿ ಸ್ಕೀಮ್ಗಳ ಬಗ್ಗೆ ಕೂಡ ಮಾತಾಡ್ತೀನಿ, ಯಾವ್ಯಾವ ಸ್ಕೀಮು ಯಾವ ಥರ ಇವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಓಕೆ, ಓವರ್ ಆಲ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವ ಥರ ಈ ಸ್ಕೀಮ್ ಇಂಪ್ಲಿಮೆಂಟಲ್ಲಿ ಇನೋವೇಷನ್ ತಂದಿದ್ದಾರೆ, ಯಾವ ಥರ ಇವರು ಈ ಅಂದರೆ ಯಾವ ಥರ ಸ್ಕೀಮ್ನ ಆರ್ಟಿಕ್ಯುಲೇಟ್ ಅಂದರೆ ನಿಮಗೆ ಡಿಸೈನ್ ಮಾಡಿರೋದಿರ್ಬೋದು, ಎಷ್ಟು ಇವ್ರಿಗೆ ಏನಂದರೆ ಲೋನ್ ಕೊಡಬೇಕಂತ ಇರ್ಬೋದು, ಇನ್ನು ಹೊಸದಾಗಿ ಯಾವ ಥರ ಸ್ಕೀಮ್ ತಂದಿದ್ದಾರೆ ಅನ್ನೋದು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಮೇನ್ ಈ ಆಬ್ಜೆಕ್ಟಿವ್ ಏನೇನು ಇವಾಗ ಡಿಸ್ಕಸ್ ಮಾಡೋಣ. ಆಬ್ಜೆಕ್ಟಿವ್ ಮೇನ್ ಉದ್ದೇಶ ಏನಂದರೆ ಹೊಸದಾಗಿ ಏನನ್ನ ಒಂದು ಹೊಸ ದಾರಿ ಹುಡ್ಕೊಂಬರೋದು. ಏನಕ್ಕೆ ಅಂದರೆ ನಿಮಗೆ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ. ಇದೇ ಥರ ಏನಂದರೆ ನಿಮ್ಗೆ ಇವಾಗ ರೀಸೆಂಟಾಗಿ ಹೊಸದಾಗಿ ದಾರಿ ಏನಂದರೆ DBT.
ಅಂದ್ರೆ ಹೊಸತನ ಇವಾಗ ಏನ್ ನಡೀತಿದ್ರೆ DBT ಅಂದ್ರೆ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡೋದು. ಮುಂಚೆ ಅವೆಲ್ಲ ಇರ್ಲಿಲ್ಲ. ಈ ತರದ್ ಏನೋ ಹೊಸ್ತಾಗ್ ತರೋದು, ಇಲ್ಲಾಂದ್ರೆ ಈ DBT ಅಲ್ಲಿ ಇನ್ನ ಯಾವ್ದನ ಹೊಸ ಸ್ಕೀಮ್ ಏನನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಏನಂದ್ರೆ ಮೇನ್ ಆಬ್ಜೆಕ್ಟಿವ್. ಇವರು ಒಂದು ಅಂದ್ರೆ ಇನ್ನೋವೇಟಿವ್ ಆಗಿ ರಿಸರ್ಚ್ ಕೂಡ ಮಾಡೋ ತರ, ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು. ಓಕೆ, ತಿರ್ಗಾ ಅದಾದ್ಮೇಲೆ ಇನ್ನೊಂದು ಏನಂದ್ರೆ ನಿಮ್ಗೆ ಓವರ್ ಆಲ್ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ, ಈ ಒಂದು ಮೇನ್ ಉದ್ದೇಶ ಏನಂದ್ರೆ ಇವ್ರ ವಿಷನ್ ಏನಂದ್ರೆ ಟು ಅಸಿಸ್ಟ್. ಇವೇನು ಯಾರನ್ನ ಅಸಿಸ್ಟ್ ಮಾಡ್ತಾರೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್ನ. ಏನಕ್ಕೆ ಅಂದ್ರೆ ಸೋಷಲಿ ಮತ್ತು ಎಕನಾಮಿಕ್ ಕಂಡೀಷನ್ನ ಅವ್ರಿಗೆ ಏನಂದ್ರೆ ನಿಮ್ಗೆ ಅಪ್ಲಿಫ್ಟ್ ಮಾಡೋಕ್ಕೆ ಫಸ್ಟ್ ಥಿಂಗ್, ಅಂದರೆ ಮುಂದೆ ತರಕ ಅವ್ರನ್ನ. ಸೆಕೆಂಡ್ನೇದು, ಮುಂದೆ ತಂದಮೇಲೆ ಸೆಲ್ಫ್ ರಿಲಯಂಟ್. ನೀವು ಏನಂದರೆ ನೀವು ಪುಷ್ ಕೊಡ್ತೀರಾ, ಲೋನ್ ಕೊಡ್ತೀರಾ, ಓಕೆ, ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀರಾ, ಎಜುಕೇಷನ್ ಕೊಡ್ತೀರಾ. ಇವರೆಲ್ಲ ಏನಂದರೆ ಫಸ್ಟ್ ಇಲ್ಲಿಟ್ರೇಟ್ ಇರ್ತಾರೆ ಅನ್ಕೊಡಿ, 50% ಇಲ್ಲಿಟ್ರೇಟ್ ಇರ್ತಾರೆ. ಅದಾದಮೇಲೆ ನಿಮ್ಗೆ 100% ಲಿಟ್ರಸಿ ಬರುತ್ತೆ. ಅಂದರೆ 100 ಜನನು ಫಸ್ಟ್ 50 ಜನ ಓದಿರ್ತಾರೆ 100 ಜನದಲ್ಲಿ. ನೀವು ಸ್ಕೀಮ್ ಕೊಟ್ರಿ, ಲೋನ್ ಕೊಟ್ರಿ ಎಜುಕೇಷನ್ಗೆ, 100 ಜನಕ್ಕೆ 100 ಜನನು ಹೋದ್ರು. ಇದಾದ್ಮೇಲೆ 100 ಜನನು ಹೋಗಿ ಜಾಬ್ ತಗೊಂಡ್ರೆ ಸಸ್ಟೈನ್ ಆಗ್ತಾರೆ. ಜಾಬ್ ತಗೊಂಡಿಲ್ಲ ಅಂದ್ರೆ ತಿರ್ಗಾ ಇವ್ರು ಏನಾರ ಪುಷ್ ಕೊಡಬೇಕು, ಯಾವ್ದನ್ನ ಹೊಸ ರಿಸರ್ವೇಶನ್ ಕೊಡಬೇಕು, ಆ ಥರ ಇರುತ್ತೆ. ಅಂದರೆ ಸೆಲ್ಫ್ ರಿಲಯಂಟ್ ಆಗಿ ಅವ್ರಿಗೆ ಸ್ಟೆಬಿಲೈಸ್ ಮಾಡೋಕ್ಕೆ, ಸಸ್ಟೈನ್ ಆಗೋ ಥರ ಏನಂದರೆ ಅವ್ರನ್ನ ರೆಡಿ ಮಾಡಬೇಕು ಅಂತ. ಏನಂದರೆ ವಿಷನ್ ಟು ಅಸಿಸ್ಟ್. ಫಸ್ಟ್ ಅಸಿಸ್ಟ್ ಮಾಡ್ತೀವಿ ಯಾರನ್ನ, ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ. ತಿರ್ಗಾ ಏನಕ್ಕೆ ಅಂದರೆ ಸೋಷಿಯೋ ಎಕನಾಮಿಕ್, ಸೋಷಿಯಲ್ ಸ್ಟೇಟಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ವುಮೆನ್ನೇ ತಗೊಳ್ಳೋಣ. ಏನಂದರೆ ನಿಮಗೆ ಯಾವ ಥರ ಅಪ್ಲಿಫ್ಟ್ಮೆಂಟ್ ಅಂತಾರೆ, ನಿಮಗೆ 2002 ಫಾರ್ ಎಕ್ಸಾಂಪಲು 2002 ಸರ್ವೆ ಪ್ರಕಾರ ನಿಮಗೆ OBC ಇಲ್ಲಿ 100 ಜನ ವುಮೆನ್ಗೆ 20 ಮಾತ್ರ ಎಜುಕೇಷನ್ ತೊಗೊಂಡಿರ್ತಾರೆ ಅನ್ಕೊಳ್ಳೋಣ. ಇವಾಗ ಕೆಲವು ಸ್ಕೀಮ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರು, ಅರಿವು ಸ್ಕೀಮು. ತಿರ್ಗಿ ಇನ್ನು ಫರ್ದರ್ ರೆಸಿಡೆನ್ಷಿಯಲ್ಸು, ಹಾಸ್ಟೆಲ್ ಕೊಡೋದಿರ್ಬೋದು, ಹಾಸ್ಟೆಲ್ಸು, ನಿಮಗೆ ಅರಿವು ಸ್ಕೀಮು, ಆಮೇಲೆ ಸ್ಕಾಲರ್ಶಿಪ್ ಸ್ಕೀಮು, ಮಿಡ್ ಡೇ ಮೀಲು, ಈ ಥರ ಎಲ್ಲ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಏನಾಯಿತು ಅಂದರೆ ನಿಮಗೆ ಬೈ ದ ಟೈಮ್ 2023 ಆಗೋಷ್ಟಕ್ಕೆ ನಿಮಗೆ 100 ಓವರ್ ಆಲ್ 20 ಮಾತ್ರ ನಿಮಗೆ ಎಜುಕೇಟೆಡ್ ಇರ್ತಾರೆ. ಅದು ಬರ್ತಾ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಬೆನಿಫಿಟ್ ಕೊಡೋದ್ರಿಂದ ನೆಕ್ಸ್ಟ್ 2023 ಬರೋಷ್ಟೊತ್ತಿಗೆ ಒಂದು 60% ಏನಂದರೆ 100 ವುಮೆನ್ನಲ್ಲಿ ನಿಮಗೆ 60% ಜನ ಏನಂದರೆ ಎಜುಕೇಟೆಡ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಇವಾಗ ಏನಾಯಿತು ಅಂದರೆ ನಿಮಗೆ ಸೋಷಲಿ ಇವಾಗ ನೀವು ಒಂದ್ಸತಿ ಎಜುಕೇಷನ್ ತೊಗೊಂಡ್ರೆ ಅವ್ರು ಫಸ್ಟ್ ಏನಂದರೆ ನಿಮಗೆ ಮನೆಗೆ ಮಾತ್ರ ಸೀಮಿತ ಆಗಿರ್ತಾರೆ. ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟಿಲಿ ಯಾವುದೇ ಪಾರ್ಟಿಸಿಪೇಷನ್ ಇರಲ್ಲ. ಎಕನಾಮಿಕಲ್ ಆ್ಯಕ್ಟಿವಿಟಿಲಿ ಯಾವುದೇ ಪಾರ್ಟಿಸಿಪೇಷನ್ ಇಲ್ಲ ಅಂದರೆ ನೀವು ಡಿಸಿಷನ್ ಮೇಕಿಂಗ್ ಪವರ್ ಕೂಡ ಇರಲ್ಲ. ಅಂದರೆ ಮನೇಲಿ ಏನೋ ಡಿಸ್ಕಷನ್ ನಡೀತಿದ್ರೆ ಯಾರು ದುಡಿತಿದ್ದೀರೋ ಅವರೇ ಜಾಸ್ತಿ ಮಾತಾಡ್ತಿರ್ತಾರೆ. ಬಟ್ ಏನಂದರೆ ನೀವು ಅಂದರೆ ದುಡ್ಡು ಯಾರು ದುಡಿಯೋಕ್ಕಾಗಲ್ಲ, ಅವರೆಲ್ಲ ಏನಂದರೆ ಒಂದು ಸ್ವಲ್ಪ ಡಿಸ್ಕಷನ್ ನೀವು ಏನನ್ನ ಒಪಿನಿಯನ್ ಕೊಟ್ಟು ಅದು ತೊಗೊಳ್ಳಲ್ಲ. ಬಟ್ ಏನಂದರೆ ಒಂದ್ಸತಿ ನೀವು ಎಂಪವರ್ ಆದಮೇಲೆ ಅವ್ರೇನಾಗುತ್ತೆ ಎಕನಾಮಿಕಲ್ ಜಾಬಲ್ಲಿ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ನೀವೇನೇನು ಡಿಸಿಷನ್ ಹೇಳಿದ್ರೆ ಅದಕ್ಕೆ ಒಂದು ವೆಯ್ಟೇಜ್ ಕೂಡ ಇರುತ್ತೆ. ಏನಂದರೆ ಇಲ್ಲೇನಾಯಿತು, ನಿಮಗೆ ವುಮೆನ್ ಎಂಪವರ್ಮೆಂಟ್ ಆಯಿತು. ಓಕೆ, ಅದೇ ಥರ ಏನಂದರೆ ಎಕನಾಮಿಕಲ್ಲೂ ಅಷ್ಟೇ. ಫಸ್ಟ್ ಏನಂದರೆ ಇಲ್ಲಿ ಇವರು 80 ಮೆಂಬರ್ಸು ನಿಮಗೆ ಎಕನಾಮಿಕ್ ಸೈಕಲಲ್ಲೇ ಇರಲ್ಲ. ಯಾಕಂದರೆ 20 ಮೆಂಬರ್ಸ್ ಮಾತ್ರ ಎಜುಕೇಟೆಡ್ ಆಗಿರ್ತಾರೆ, ಒಳ್ಳೆ ಜಾಬಲ್ಲಿ ಇರ್ತಾರೆ. ಇನ್ನು 80 ಜನ ಕಡಿಮೆ ಅಂದರೆ ಮಿನಿಮಲ್ ಜಾಬಲ್ಲಿ ಇರ್ಬೋದು, ಅಷ್ಟೊಂದು ಅಮೌಂಟ್ ಕೂಡ ತರದಿಲ್ದಂಗೆ ಇರ್ಬೋದು. ಇಲ್ಲಿ 40 ಜನ, ಇನ್ನೂ 40 ಜನ ಜಾಸ್ತಿ ಎಜುಕೇಷನ್ ತೊಗೊಂಡ್ಮೇಲೆ 40 ಜನ ಜಾಬಲ್ಲಿ ಹೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗೇನಾಗುತ್ತೆ, ನಿಮಗೆ ಜಾಬ್ಗೆ ಹೋದರೆ ಇವಾಗ ಮೆನ್ನು ದುಡಿತಾನೆ, ವುಮೆನ್ನು ದುಡಿತಾರೆ. ಅಂದರೆ ಬೇಸಿಕಲಿ ಅಂದರೆ ಹಸ್ಬೆಂಡು ದುಡಿತಾರೆ, ವೈಫು ದುಡಿತಾರೆ. ಏನಾಯಿತು, ಎಕನಾಮಿಕಲಿ ಏನಾಯಿತು, ಅಪ್ಲಿಫ್ಟ್ ಆಯಿತು. ಓಕೆ, ಅದಾದಮೇಲೆ ಇದೇ ಥರ ಸಸ್ಟೈನ್ ಆಗಲಿ ಅಂತ ಏನಂದರೆ ಇವರು ಓವರ್ ಆಲ್ ಒಂದು ವಿಷನ್ ಇವ್ರಿಗೆ ಇಲ್ಲಿವರೆಗೂ ಏನಂದರೆ ಇವರು ಸಪೋರ್ಟ್ ಮಾಡ್ತಾರೆ ಅಂತ. ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅವರು ಎಲ್ಲಿ ಗಂಟ ಸಸ್ಟೈನ್ ಆಗೋ ಗಂಟ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ. ತಿರ್ಗದಾದ್ಮೇಲೆ ನಿಮಗೆ ಫರ್ದರು ಇವರು ಮೇಯ್ನು ಮಿಷನ್ನು ಯಾವ್ದಾರು ಇದನ್ನ ಅಕಂಪ್ಲಿಷ್ ಮಾಡ್ತಾರೆ ಅಂತ. ಈ ಮಿಷನ್ನ ಅಂದರೆ ಈ ವಿಷನ್ನ ಯಾವ ಥರ ಏನಂದರೆ ಫಸ್ಟ್ ಆಫ್ ಆಲ್ ಅಸಿಸ್ಟ್ ಮಾಡ್ತಾರೆ. ಏನಕ್ಕೆ ಅಸಿಸ್ಟ್ ಮಾಡ್ತಾರೆ? ಫಾರ್ ಅಪ್ಲಿಫ್ಟ್ಮೆಂಟು ಸೋಷೋ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಅವ್ರನ್ನ ಅಪ್ಲಿಫ್ಟ್ಮೆಂಟ್ ಮಾಡೋದು. ತಿರ್ಗಾ ಸೆಲ್ಫ್ ಸಸ್ಟೈನ್, ಒಂದ್ಸತಿ ಅಲ್ಲಿ ಒಂದು ಜಾಬ್, ಒಂದು ಎಜುಕೇಷನ್ ತೊಗೊಂಡ್ಮೇಲೆ ಅವ್ರಿನ್ ಮುಂದಕ್ಕೆ ಯಾವುದೇ ಸ್ಕೀಮ್ ಬೆನಿಫಿಟ್ ತೊಗೊಂಡಿಲ್ದಂಗೆ ಮುಂದೆ ಅವ್ರ ಪಾಡಿಗೆ ಅವರೇ ಸಸ್ಟೈನ್ ಆಗಬೇಕು. ಸೆಲ್ಫ್ ಸಫಿಷಿಯೆಂಟ್ ಇರ್ಬೋದು, ಇಲ್ಲ ಸೆಲ್ಫ್ ಸಸ್ಟೈನ್ ಆಗ್ಬೋದು.
ಸಸ್ಟೈನ್ ಆಗೋಕ್ಕೆ ಏನು ಮಾಡ್ತಾರೆ ಅಂದರೆ ಫಸ್ಟು ನಿಮಗೆ ಇನಿಷಿಯೇಟಿವ್ ಫಸ್ಟ್ ಏನಂದರೆ ಅವ್ರು ಅಸಿಸ್ಟ್ ಮಾಡ್ತಾರೆ, ಇನಿಷಿಯಲ್ ಪುಷ್ ಕೊಡ್ತಾರೆ. ಏನು ಇನಿಷಿಯಲ್ ಪುಷ್ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ಎಂಪ್ಲಾಯ್ಮೆಂಟು, ಓಕೆ ಅನ್ಎಂಪ್ಲಾಯಿ ಇದ್ದಾನೆ ಒಬ್ಬ, ಏನಂದರೆ ಅನ್ಎಂಪ್ಲಾಯಿ, ಅದೇ ಕೆಲಸ ಇಲ್ಲ, ಅನ್ಎಂಪ್ಲಾಯಿ ಇದ್ದಾನೆ. ಅವ್ನಿಗೇನು ಮಾಡ್ತಾರೆ ಅಂದರೆ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ ಯಾವ ಥರ ಅಂದರೆ ನಿಮಗೆ ಲೋನ್ ಮೂಲಕ ಕೊಡ್ತಾರೆ, ಸಬ್ಸಿಡಿ ಮೂಲಕ ಕೊಡ್ತಾರೆ. ಅಂದರೆ ಕೆಲವು ಸತಿ ಅಮೌಂಟ್ ಎಷ್ಟು, ಇವಾಗ ಒಂದು 50,000 ಕೊಟ್ಟವರು, ಈ 50,000 ತೊಗೊಂಡೋಗಿ ನೀವೇನಂದರೆ ನೀವು ಕಂಪ್ಯೂಟರ್ ಕೋರ್ಸಲ್ಲಿ, ಓಕೆ ಕಂಪ್ಯೂಟರ್ ಕೋರ್ಸಲ್ಲಿ, ಇಲ್ಲ ಅಂದರೆ ನೀವೊಂದು ಕಂಪ್ಯೂಟ್ರೇ ತೊಗೊಂಬಂದ್ರಿ, ಇಲ್ಲ ಒಂದು ಜೆರಾಕ್ಸ್ ಮಿಷಿನ್ ಅಂಗಡಿ ಇಕ್ಕಿದ್ರಿ, ಈ ಥರ ಏನಂದರೆ ನಿಮಗೆ ನೀವೇ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇವ್ರು ಏನಂದರೆ ಅನುಕೂಲ ಮಾಡಿಕೊಡ್ತಾರೆ. ಓಕೆ ಏನು ಮೂಲಕ, ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೂಲಕ, ಗೊತ್ತಾಯ್ತಲ್ಲ, ಫಾರ್ ಏನು ಅಪ್ಲಿಫ್ಟ್ಮೆಂಟ್ ಮಾಡೋಕ್ಕೆ. ಇಲ್ಲಿ ಏನು ಬರ್ದಿದ್ದೀನಿ ನೋಡಿ, ಏನಕ್ಕೆ ನಿಮಗೆ ಇನಿಷಿಯಲ್ ಪುಷ್ ಕೊಡ್ತಾರೆ, ಯಾವ ಥರ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಲೋನ್ ಮೂಲಕ, ಸಬ್ಸಿಡಿ ಮೂಲಕ. ತಿರ್ಗಾ ಯಾರ್ಯಾರಿಗೆ ಅಂದರೆ ಫಸ್ಟು ಒಬ್ಬ ಅನ್ಎಂಪ್ಲಾಯಿ ಅಂದರೆ ಇವಾಗ ಬೇಸಿಕಲಿ ಇವಾಗ OBC ಇರಲಿ, ಇಲ್ಲ ಫರ್ದರ್ ಯಾವುದೇ ಕ್ಯಾಟಗರಿ ಇರಲಿ, SC ಇರ್ಬೋದು, ST ಇರ್ಬೋದು, ಯಾವುದೇ ಕ್ಯಾಟಗರಿ ಇರಲಿ, ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು OBC ಬಗ್ಗೆ ಮಾತಾಡ್ತಿದ್ದೀವಿ. ಇವಾಗ ಯಾರನ್ನ ಆಗಲಿ ಏನು ಥರ ಯಾರ್ಯಾರು ಯಾವ ಥರ ಇರ್ತಾರೆ, ಫಸ್ಟು ಒಂದು ಎಂಪ್ಲಾಯ್ಡ್, ಒಬ್ಬ ಕೆಲ್ಸಕ್ಕೆ ಹೋಗೋನು ಇರ್ತಾನೆ, ಒಬ್ಬ ಇಲ್ಲ ಅಂದರೆ ಅನ್ಎಂಪ್ಲಾಯಿ ಇರ್ತಾರೆ. ಅನ್ಎಂಪ್ಲಾಯಿ ಆದ್ರೂ ಇಲ್ಲಿ 2 ಥರ ಇರ್ತಾರೆ. ಒಬ್ಬರು ಸ್ಕಿಲ್ಡ್ ಇರ್ತಾರೆ, ಅಂದರೆ ಅವ್ರ ಹತ್ರ ಸ್ಕಿಲ್ ಇದೆ ಬಟ್ ಕೆಲಸ ಸಿಕ್ಕಿಲ್ಲ. ಇನ್ನೊಬ್ಬರು ಅನ್ಸ್ಕಿಲ್ಡ್ ಅಂದರೆ ನಿಮ್ಗೆ ಅಂಥ ಸ್ಕಿಲ್ ಇಲ್ಲ. ಓಕೆ, ಇದ್ರ ಬಗ್ಗೆ ಮಾತಾಡ್ತೀನಿ ನಾನು, ಕಂಟಿನ್ಯೂ ಮಾಡ್ತೀನಿ ಇದು. ಓಕೆ.